ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಈ ವಿಡಿಯೋದಲ್ಲಿ ನಾನು ನಿಮಗೆ ವಿತಿನ್ 10 ಮಿನಿಟ್ಸಲ್ಲಿ ಟ್ಯಾಲಿ ಒಳಗಡೆ ಕಂಪ್ನಿನ ಕ್ರಿಯೇಟ್ ಮಾಡೋದು ಯಾವ ಥರ, ಜಿ ಎಸ್ ಟಿ ರಿಲೇಟೆಡ್ ಸೆಟ್ಟಿಂಗ್ಸ್ ಮಾಡೋದು ಯಾವ ಥರ, ಜಿ ಎಸ್ ಟಿ ರಿಲೇಟೆಡ್ ಲೆಡ್ಜಸ್ ಕ್ರಿಯೇಟ್ ಮಾಡೋದು ಯಾವ ಥರ, ಜೊತೆಗೆ ಸ್ಟಾಕ್ ಐಟಮ್ಸ್ನ, ಸ್ಟಾಕ್ ಗ್ರೂಪ್ಸ್ನ, ಯೂನಿಟ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಬಂದು ಹೊಸದಾಗಿ ಟ್ಯಾಲಿ ಪರ್ಚೇಸ್ ಮಾಡಿಬಿಟ್ಟು ಯಾರು ಬೇಸಿಕ್ ಲೆವೆಲಲ್ಲಿ ಅಕೌಂಟ್ಸ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಲ್ಲ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಫಸ್ಟ್ ಕೆಲಸ ಏನಂದರೆ ನಮ್ಮ ಟ್ಯಾಲಿ ಒಳಗಡೆ ಕಂಪ್ನಿನ ಕ್ರಿಯೇಟ್ ಮಾಡೋದು. ಈಗ ನೀವು ಟ್ಯಾಲಿ ಓಪನ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್ ಬರುತ್ತೆ. ಈ ಥರ ಸ್ಕ್ರೀನಲ್ಲಿ ನೀವು ಕ್ರಿಯೇಟ್ ಕಂಪನಿ ಮೇಲೆ ಒಂದ್ಸಲ ಕ್ಲಿಕ್ ಮಾಡಬೇಕು. ಇದರಲ್ಲಿ ನಾನು 2026 ಅಂತ ಅಷ್ಟೇ ಬರಿತೀನಿ. ಬೇಸಿಕ್ ಟ್ಯಾಲಿ ಕಂಪನಿ ಅಂತ ಬರೆದೆ. ಅಡ್ರೆಸ್ ನಾನು ಕೊಪ್ಪಳ ಅಂತ ಹಾಕ್ತೀನಿ. ನೀವು ನಿಮ್ಮ ಜಿ ಎಸ್ ಟಿಯಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೋಬೇಕು. ಇಲ್ಲಿ ಸ್ಟೇಟ್ ಕರ್ನಾಟಕ, ಪಿನ್ ಕೋಡ್ ಹಾಕ್ಕೊಳ್ರಿ, ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಹಾಕ್ಕೊಳ್ರಿ, ಇಮೇಲು, ಫ್ಯಾಕ್ಸು, ವೆಬ್ಸೈಟ್ ಏನಿದ್ರೆ ಅದನ್ನು ಫಿಲಪ್ ಮಾಡ್ಕೊಳ್ರಿ. ಫೈನಾನ್ಷಿಯಲ್ ಇಯರ್ 1 ಏಪ್ರಿಲ್ 2026. ಓಕೆ, ಈ ಬೇಸಿಕ್ಸ್ ಲೆವೆಲ್ ಆಫ್ ಸೆಟ್ಟಿಂಗ್ಸ್ ಇದಾವಲ್ಲ, ಇದನ್ನು ಇನ್ ಡೇಟೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಆಮೇಲೆ ಇದರಲ್ಲಿ ಯಾವ್ಯಾವ ಎಸ್ ಇರಬೇಕು, ಯಾವ್ಯಾವ ನೋ ಇರಬೇಕಂತ ಬೇಸಿಕ್ ಲೆವೆಲಲ್ಲಿ ಟ್ಯಾಲಿನೇ ಅನೇಬಲ್ ಮಾಡಿಟ್ಬಿಟ್ಟಿರುತ್ತೆ. ನೀವು ಯಾವುದನ್ನು ಎಸ್ಸು ಯಾವುದನ್ನು ನೋ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನಾವೇನು ಮಾಡಬೇಕು, ಅನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಬಂದು ಎಲ್ಲಿ ಖಾಲಿ ಪ್ಲೇಸ್ ಇರುತ್ತೆ ಅಲ್ಲಿ ನಿಮ್ಮ ಜಿ ಎಸ್ ಟಿ ನಂಬರ್ನ ಹಾಕ್ಕೋಬೇಕು. 29 AJAPH 1857 R1ZN ಇದು ನನ್ನ ಜಿ ಎಸ್ ಟಿ ನಂಬರ್ ಹಾಕ್ಕೊಂಡೆ. ಇದು ಮಂತ್ಲಿನೇ ಇರಲಿ. ಯೂಶ್ವಲಿ 90% ಆಫ್ ಪೀಪಲ್ಸ್ ಏನು ಮಾಡ್ತಾರೆ, ಮಂತ್ಲಿನೇ ಫೈಲ್ ಮಾಡ್ತಾರೆ. ಕ್ವಾರ್ಟರ್ಲಿ ಇದ್ದರೆ ಕ್ವಾರ್ಟರ್ಲಿ ಇಟ್ಕೊಳ್ರಿ. ಇವೆಲ್ಲ ನೋನೇ ಇರಲಿ, ಇವೆಲ್ಲ ಸದ್ಯಕ್ಕೆ ಬೇಡ. ಎಂಟರ್ ಪ್ರೆಸ್ ಮಾಡ್ತಾ ಹೋಗ್ರಿ. ಫಸ್ಟ್ ಏನಾಯಿತು, ಕಂಪ್ನಿ ಕ್ರಿಯೇಟ್ ಆಯಿತು, ಜೊತೆಗೆ ಜಿ ಎಸ್ ಟಿ ಅನೇಬಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಮಾಸ್ಟರ್ಸಲ್ಲಿ ಕ್ರಿಯೇಟ್ ಅಂತ ಇರುತ್ತೆ, ಕ್ರಿಯೇಟಲ್ಲಿ ಲೆಡ್ಜರ್ಸ್ ಅಂತ ಇರುತ್ತೆ. ಈ ಲೆಡ್ಜರ್ಸ್ಗೆ ಹೋಗ್ಬೇಕು. ಇದೇ ಇಂಪಾರ್ಟೆಂಟ್ ಪಾರ್ಟ್, ಫಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಫಸ್ಟ್ ಸ್ಟೆಪ್ಪು. ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ನೀವು ಯಾರಿಗೆ ಗೂಡ್ಸ್ ಸೇಲ್ ಮಾಡ್ತೀರಾ ಅಥವಾ ನೀವು ಯಾರ ಕಡೆಯಿಂದ ಗೂಡ್ಸ್ ಪರ್ಚೇಸ್ ಮಾಡ್ತೀರಾ ಅವ್ರ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಬೋದು. ಈಗ ಎಕ್ಸಾಂಪಲ್ ನಂದೇ ಜಿ ಎಸ್ ಟಿ ನಂಬರ್ ಹಾಕಿ ನಾನು ಏನು ಮಾಡ್ತೀನಿ, ಸಂಡೇ ಡೆಬಿಟರ್ಸ್ ಮತ್ತು ಕ್ರೆಡಿಟರ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಮುಂಚೆ ಏನು ಮಾಡ್ತಿದ್ವಿ, ಮ್ಯಾನುವಲ್ ಆಗಿ ನಾವೇನು ಮಾಡ್ತಿದ್ವಿ, ಎಲ್ಲ ಡಾಟಾನು ಫಿಲಪ್ ಮಾಡ್ಕೊತಿದ್ವಿ ಟ್ಯಾಲಿದಲ್ಲಿ, ಅಂದರೆ ಲೆಡ್ಜರ್ಸ್ ರಿಲೇಟೆಡ್. ಈಗ ಏನು ಮಾಡಿದ್ದಾರೆ, ಆಟೋಮೇಷನ್ ಮಾಡಿದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಜೊತೆಗೆ ಟ್ಯಾಲಿ ಸಬ್ಸ್ಕ್ರಿಪ್ಷನ್ ಇರಬೇಕು. ಇವೆರಡು ಇತ್ತು ಅಂದರೆ ಇಲ್ಲಿ ಫೆಚ್ ಡೀಟೇಲ್ಸ್ ಯೂಸಿಂಗ್ ಜಿ ಎಸ್ ಟಿ ಅಂತ ಇರುತ್ತೆ. ಇದ್ರ ಮೇಲೆ ಪ್ರೆಸ್ ಮಾಡಿರಿ. 29 AJAPH 1857 R1ZN ಅಂದರೆ ನೀವು ಯಾರ ಕಡೆ ಗೂಡ್ಸ್ ತೊಗೊತೀರಾ ಅಥವಾ ಯಾರಿಗೆ ಗೂಡ್ಸ್ ಮಾರ್ತೀರಾ ಅವ್ರದ್ದು ಯಾರಾದ್ರೂ ಒಬ್ಬರು ಜಿ ಎಸ್ ಟಿ ನಂಬರ್ ಹಾಕಿ ಎಂಟರ್ ಪ್ರೆಸ್ ಮಾಡಿರಿ. 29 AJAPH 1857 R1ZN ಕರೆಕ್ಟಾಗಿ ಹಾಕಬೇಕು. ಕರೆಕ್ಟ್ ಹಾಕಿಲ್ಲ ಅಂದರೆ ತೊಗೊಳಲ್ಲ ಅದು. ಎಂಟರ್ ಪ್ರೆಸ್ ಮಾಡ್ತಾ ಬರ್ರಿ. ಎಂಟರ್ ಪ್ರೆಸ್ ಮಾಡ್ತಾ ಬಂದಮೇಲೆ ಇಲ್ಲಿ ನೇಮ್ ತಾನೇ ಬರುತ್ತೆ, ಅಡ್ರೆಸ್ ತಾನೇ ಬರುತ್ತೆ, ಪಿನ್ ಕೋಡ್ ತಾನೇ ಬರುತ್ತೆ, ಜಿ ಎಸ್ ಟಿ ನಂಬರ್ ತಾನೇ ಬಂದಿರುತ್ತೆ. ನೀವು ತೊಗೋಬೇಕಾಗಿರೋದು ಅಂಡರ್ ಫೀಲ್ಡ್ ಮಾತ್ರ. ನೀವೇನಾದರೂ ಯಾರ ಕಡೆ ಆದರೂ ಗೂಡ್ಸ್ ತೊಗೊತಿದ್ರೆ ಅವರು ಸೆಂಟ್ರಿ ಕ್ರೆಡಿಟರ್, ನೀವೇನಾದರೂ ಯಾರಿಗಾದ್ರೂ ಗೂಡ್ಸ್ ಕೊಡ್ತಾ ಇದ್ದರೆ ಅವರು ಸೆಂಟ್ರಿ ಡೆಬಿಟರ್ಸ್. ಇದನ್ನು ಆಲ್ರೆಡಿ ನಿಮಗೆ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಇದನ್ನು ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಈಗ ಇದು ಕಂಪ್ನಿನೂ ನಂದೇ, ಜಿ ಎಸ್ ಟಿ ನಂಬರು ನಂದೇ. ಸೊ ನಂದೇ ಜಿ ಎಸ್ ಟಿ ನಂಬರ್ ಹಾಕಿದ್ದೀನಿ ನಾನು. ನೀವೇನು ಮಾಡಬೇಕು, ಯಾರು ಜಿ ಎಸ್ ಟಿ ನಂಬರ್ ಇರುತ್ತೆ ಅವ್ರದ್ದು ಹಾಕೋಬೇಕು ಅಷ್ಟೇ. ವೆರಿ ಸಿಂಪಲ್. ಈಗ ನಾನು ಸೆಂಟ್ರಿ ಡೆಬಿಟರ್ಸ್ ಇಟ್ಕೊತೀನಿ. ಇಲ್ಲಿ ನೋ ಇಟ್ಕೊಳ್ರಿ, ಆ ಸೆಟ್ಟಿಂಗ್ಸ್ ಬೇಡ ಸದ್ಯಕ್ಕೆ. ಎಂಟರ್ ಪ್ರೆಸ್ ಮಾಡ್ತಾ ಬಂದರೆ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಆಗಿರುತ್ತೆ. ಬೇಕಂದರೆ ಫೋನ್ ನಂಬರ್ ಹಾಕ್ಕೋಬೋದು ಕಸ್ಟಮರ್ದು. ನೆಕ್ಸ್ಟ್ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಬಂದಿರುತ್ತೆ, ರೆಗ್ಯುಲರ್ ಅಂತ ಬಂದಿರುತ್ತೆ, ಜಿ ಎಸ್ ಟಿ ನಂಬರ್ ಬಂದಿರುತ್ತೆ, ಎಲ್ಲ ತಾನೇ ಬಂದಿರುತ್ತೆ. ಸುಮ್ಮನೆ ನೀವು ಎಂಟರ್ ಪ್ರೆಸ್ ಮಾಡಿದರೆ ಏನಾಯಿತು, ಲೆಡ್ಜರ್ ಸೇವ್ ಆಯಿತು. ಇಷ್ಟು ಈಸಿಯಾಗಿ ನೀವು ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ ಅ ವೆರಿ ಈಸಿ ಪಾರ್ಟ್. ಇದಾದಮೇಲೆ ನೆಕ್ಸ್ಟು ಲೆಡ್ಜರ್ ಏನಂದರೆ ಕ್ಯಾಪ್ಸಲ್ ಮಾಡೋಣ. CGST at 2.5%. ಇದು ಬೇಸಿಕ್ ಲೆಡ್ಜರ್. ಇದನ್ನು ಕ್ರಿಯೇಟ್ ಮಾಡಲೇಬೇಕು ನೀವು. ಇಲ್ಲಿ ಜಿ ಎಸ್ ಟಿ ತೊಗೋಬೇಕು, ಇಲ್ಲಿ CGST ತೊಗೊಂಡು ಇಲ್ಲಿ 2.5 ಹಾಕೊಳ್ರಿ. ಇದರಂಗೆ ಒಂದು SGST at 2.5%. ಇಲ್ಲಿ GST, ಇಲ್ಲಿ SGST 2.5%. ಇಲ್ಲಿ 2.5% ಹಾಕೋದ್ರಿಂದ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ. ಮತ್ತು CGST at
9%. ಈಗ 5 ಮತ್ತು 18 ಮಾತ್ರ ಇರೋದು, ಉಳಿದಿರೋ ಎಲ್ಲ ಜಿ ಎಸ್ ಟಿನ ತೆಗೆದಿದ್ದಾರೆ. ಇಲ್ಲಿ ಸಿ ಜಿ ಎಸ್ ಟಿ, ಇಲ್ಲಿ 9%, ಇಲ್ಲಿ ಎಸ್ ಜಿ ಎಸ್ ಟಿ ಎಟ್ 9%. ಯಾಕೆ ಬೇರೆ ಬೇರೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಇದಾದಮೇಲೆ ಒಂದು ರೌಂಡ್ ಆಫ್ ಅಂತ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಇನ್ವಾಯ್ಸ್ ರೌಂಡಿಂಗು, ನಾರ್ಮಲ್ಲು, ₹1 ಲಿಮಿಟು. ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸು. ಇದಿಷ್ಟು ಮಾಡಲೇಬೇಕು ನೀವು. ಇದಾದಮೇಲೆ ಇನ್ನೊಂದು ಬರುತ್ತೆ, ಜಿ ಎಸ್ ಟಿ ಸೇಲ್ಸು. ಅಂಡರ್ ಸೇಲ್ಸ್ ಇಟ್ಕೊಳ್ರಿ. ಹೌದಾ, ಇಲ್ಲೇನಿಲ್ಲ, ಸುಮ್ಮನೆ ಎಂಟರ್ಪ್ರೈಸ್ ಮಾಡೋಕೆ ಇದು ಗೂಡ್ಸ್ ಇಟ್ಕೋಬೇಕಷ್ಟೆ. ಇದಾದಮೇಲೆ ಇನ್ನೊಂದು ಬರುತ್ತೆ, ಜಿ ಎಸ್ ಟಿ ಪರ್ಚೇಜು. ಅಂಡರ್ ಪರ್ಚೇಜು ಇದು ಗೂಡ್ಸು. ಇವೆಲ್ಲನೇನು 100% ಬೇಸಿಕ್ ಲೆಡ್ಜರ್ಸ್. ಇವನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಇದನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಯಾವುದೇ ಥರದ ಸೇಲ್ಸ್ ಮತ್ತು ಪರ್ಚೇಸ್ ಎಂಟ್ರಿ ಹಾಕೋಕ್ಕೆ ಬರಲ್ಲ. ಈ ಎಲ್ಲ ಸೆಟ್ಟಿಂಗ್ಸು ಮೀನ್ಸ್ ಈ ಎಲ್ಲ ಲೆಡ್ಜರ್ಸು ನೀವು ಮಾಡಲೇಬೇಕು. ಇದೆಲ್ಲ ಬೇಸಿಕ್ ಲೆಡ್ಜರ್ಸು, ಆಯಿತಾ. ಈಗ ಇದು ಬೇಸಿಕ್ ಲೆಡ್ಜರ್ಸ್ ಜೊತೆಗೆ ನಿಮ್ಗೆ ಏನು ಗೊತ್ತಾಯಿತು, ಪಾರ್ಟಿ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು. ಹೆಂಗೆ ಲೆಡ್ಜರ್ಸಲ್ಲಿ ಬರೋದು, ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇರುತ್ತೆ. ಈ ಫೆಚ್ ಡೀಟೇಲ್ಸ್ ಯಾವಾಗ ಬರುತ್ತೆ ಅಂದರೆ ಅಂಡರಲ್ಲಿ ಕ್ಯಾಪಿಟಲ್ ಇರಬೇಕು, ಅಥವಾ ಸೆಂಟ್ರಿ ಡೆಬಿಟರ್ಸ್ ಇರಬೇಕು, ಅಥವಾ ಸೆಂಟ್ರಿ ಕ್ರೆಡಿಟರ್ಸ್ ಇರಬೇಕು. ಇದ್ದರೆ ಮಾತ್ರ ಇದು ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದರೆ ಡಿಸ್ಪ್ಲೇ ಆಗೋಲ್ಲ. ನಂಗೆ ಇನ್ನೊಂದು ಯಾವುದು ಜಿ ಎಸ್ ಟಿ ನಂಬರ್ ಗೊತ್ತಿದ್ದರೆ ಹಾಕ್ಬೋದಿತ್ತು. ಇಲ್ಲಿ ಹಾಕ್ಬಿಟ್ಟು ನಿಮ್ಗೆ ಯಾರು ಪಾರ್ಟಿ ಜಿ ಎಸ್ ಟಿ ನಂಬರ್ ಬೇಕಲ್ಲ, ಅವ್ರು ಜಿ ಎಸ್ ಟಿ ನಂಬರ್ ಎಂಟ್ರಿ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲೆಲ್ಲನೂ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಬಂದಮೇಲೆ ನಿಮಗೆ ಅವ್ರು ಗೂಡ್ಸ್ ಕಳಿಸ್ತಾ ಇದ್ದರೆ ಸೆಂಟ್ರಿ ಕ್ರೆಡಿಟರು, ನೀವು ಗೂಡ್ಸ್ ಕಳಿಸ್ತಾ ಇದ್ದರೆ ಸೆಂಟ್ರಿ ಡೆಬಿಟರ್ನ ತೊಗೊಂಡು ಸೇವ್ ಮಾಡಬೇಕು. ವೆರಿ ಸಿಂಪಲ್. ಇದಾಯ್ತಾ. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟು ಲೆಡ್ಜರ್ ಕ್ರಿಯೇಟ್ ಮಾಡೋದು. ಇವಾಗ ಅವಾಗಿನ ಥರ ಇಲ್ಲ. ಈಗ ನೆಕ್ಸ್ಟ್ ಪಾರ್ಟ್ ಏನಂದರೆ ಸ್ಟಾಕ್ ಗ್ರೂಪ್ಸ್ ಕ್ರಿಯೇಟ್ ಮಾಡೋದು. ಸ್ಟಾಕ್ ಗ್ರೂಪ್ಸಲ್ಲಿ ಏನೇನು ಕ್ರಿಯೇಟ್ ಮಾಡಬೇಕು, ಒಂದನೇದ್ದು ನಾನು ಹೇಳ್ದಂಗೆ ಮಾಡ್ಕೊಳ್ರಿ. ಬೇಸಿಕ್ಕಾಗಿ ನೀವು ಸ್ಟಾರ್ಟ್ ಮಾಡ್ತಾಯಿದ್ದೀರಂದರೆ ಜಿ ಎಸ್ ಟಿ ಎಟ್ 5% ಅಂತ ಒಂದು ಮಾಡ್ಕೊಳ್ರಿ. ಇದು ಎಸ್ ಇಟ್ಕೊಳ್ರಿ. ಇಲ್ಲಿ ಎಚ್ ಎಸ್ ಎನ್ ಕೋಡಿಂದ ಏನೂ ಕೊಡಬೇಡ್ರಿ. ಕೆಳಗಡೆ ಟ್ಯಾಕ್ಸಲ್ಲಿ ಮಾತ್ರ 5 ಅಂತ ಕೊಟ್ಕೊಳ್ರಿ. ನಾನು ಹೇಳ್ದಂಗೆ ಮಾಡಿರಿ, ಯಾಕೆಂತ ಭಾರಿ ಈಸಿ ಆಗುತ್ತೆ. ಜಿ ಎಸ್ ಟಿ ಎಟ್ 18%, ಇದು ಎಸ್ಸು, ಇದು 18%. ಇನ್ನೊಂದು ಮಾಡ್ಕೊಂಬಿಡ್ರಿ, ಜಿ ಎಸ್ ಟಿ ಎಟ್ 0%, ಇದು ಎಸ್ ಇಟ್ಕೊಳ್ರಿ. ಇಲ್ಲಾಂದರೆ ಲಿಸ್ಟ್ ಆಫ್ ಐಟಮ್ಸ್ ತೋರಿಸಲ್ಲ ಅದು. ಇದನ್ನು ಎಕ್ಸಾಮ್ಟೆಡ್ ಇಟ್ಕೊಂಬಿಡ್ರಿ. ಈಗ ಯೂಶ್ವಲಿ ಇರೋದು 0, 3, 5, 18 ಅಷ್ಟೇ. 3 ಅಂತೂ ಗೋಲ್ಡ್ ಆರ್ನಮೆಂಟ್ಸಿಗಿರುತ್ತೆ, ಸೊ ಅದು ನಮಗೆ ಸಂಬಂಧ ಇಲ್ಲ. 0 ಮತ್ತು 5 ಮತ್ತು 18 ಅಷ್ಟೇ ನಾವು ಯೂಸ್ ಮಾಡೋದು ಇವಾಗ. ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸು ಗ್ರೂಪ್ಸಲ್ಲಿ, ಆಯಿತಾ. ಗ್ರೂಪ್ಸ್ ಆದಮೇಲೆ ಯೂನಿಟ್ಸು. ನನಗೆ ಬೇಕಾಗಿರೋ ಸದ್ಯಕ್ಕೆ ನಂಬರ್ಸ್ ಮಾತ್ರ, ನಾನು ನಂಬರ್ಸ್ ಅಷ್ಟು ಮಾಡ್ಕೊತೀನಿ. ನೋಡಿರಿ, ನಿಮ್ಗೆ ಇಷ್ಟಿದ್ದಾವೆ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ಅದು ಮಾಡ್ಕೊಬೋದು ನೀವು, ಹೌದಾ. ನಾನು ಇದ್ರಲ್ಲಿ ಮತ್ತೆ ನಂಬರ್ಸ್ನೇ ತೊಗೊತೀನಿ, ನಂಬರ್ಸ್ ತೊಗೊತೀನಿ, ಆಯಿತಾ. ಈಗ ಸ್ಟಾಕು ಗ್ರೂಪ್ಸ್ ಆಯಿತು, ಯೂನಿಟ್ಸ್ ಆಯಿತು. ನೆಕ್ಸ್ಟ್ ಇರೋದೇನು ಸ್ಟಾಕ್ ಐಟಮ್ಸು. ಮತ್ತು ಇದು ವೆರಿ ಸಿಂಪಲ್. ಏನನ್ನು ಕ್ರಿಯೇಟ್ ಮಾಡೋಣ, ಟಿ ವಿ ಕ್ರಿಯೇಟ್ ಮಾಡೋಣ. ಸುಮ್ಮನೆ ಯಾವುದೇ ಹೆಸರು ಬರೋದು ಬೇಡ, ಟಿ ವಿ ಕ್ರಿಯೇಟ್ ಮಾಡೋಣ. ಟಿ ವಿಗೆ ಎಷ್ಟು ಪರ್ಸೆಂಟು, 18% ಆಯಿತು. 18% ತೊಗೊಂಡೆ. ಕ್ಯಾಟಗರಿ ಬೇಡ, ನಂಬರ್ಸ್ ತೊಗೊತೀನಿ. ಇಲ್ಲಿ ಕೆಳಗಡೆ ನೋಡಿರಿ, ಇಲ್ಲಿ ಎಚ್ ಎಸ್ ಎನ್ ಕೋಡ್ ಹಾಕೋಕ್ಕೆ ಪ್ಲೇಸ್ ಬರುತ್ತೆ. 1 2 3 4 ಕೊಡ್ತೀನಿ. 1 2 3 4 ಅಲ್ಲ ಅದರದ್ದು, ಬಟ್ 1 2 3 4 ಕೊಟ್ಟೆ. ಇಲ್ಲಿ ನೋಡಿರಿ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಜಿ ಎಸ್ ಟಿ ರೇಟು ಕ್ಯಾಲ್ಕುಲೇಟ್ ಆಗಿಬಿಟ್ಟೈತೆ. ಎಲ್ಲಿಂದ ನಾವು ಸ್ಟಾಕ್ ಗ್ರೂಪಿಗೆ ಜಿ ಎಸ್ ಟಿ ಕೊಟ್ಟಿವಿ, ನಂಗೆ ಗೊತ್ತಾಯ್ತಾ, ನೆನಪಾಯ್ತಾ. ಈ ಜಿ ಎಸ್ ಟಿ ಎಷ್ಟು ಅಂತ ನೀವು ಇಲ್ಲಿ ಸೆಟ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಲ್ಲಿ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ, ಹೌದಾ. ಎಂಟರ್ ಪ್ರೆಸ್ ಮಾಡಿರಿ. ನಾನು ಭಾಳಷ್ಟು ಆಪ್ಷನ್ ಅನೇಬಲ್ ಮಾಡಿದ್ದೀನಿ, ಆ ಆಪ್ಷನ್ ನಿಮಗೆ ಬರೋಲ್ಲ. ಇಲ್ಲಿ ಇನ್ನೊಂದು ಕಂಪ್ಯೂಟರ್, ಇದು 18%. ಎಚ್ ಎಸ್ ಎನ್ ಕೋಡು 1 2 3 4. ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಇಟ್ಕೋಬೇಕು, 1 2 3 4. ಇದನ್ನೇನು ಇಟ್ಕೊಳಂಗಿಲ್ಲ. ಇದು ಹೆಂಗಿರುತ್ತೆ ಹಂಗೆ ಬಿಟ್ಬಿಡ್ಬೇಕು, ಯಾಕಂದರೆ ಆಟೋಮೆಟಿಕ್ ಜಿ ಎಸ್ ಟಿ ಬಂದಿರುತ್ತೆ, ಹೌದಾ. ಆಮೇಲೆ ಇಲ್ಲೊಂದು ಹಾಗೆ ಸುಮ್ಮನೆ ರೈಸ್ ಅಂತ ಮಾಡ್ತೀನಿ, ನಿಮ್ಗೆ ಗೊತ್ತಾಗಲಿ ಅಂತ. ಇದು 0%. ಇದ್ರದ್ದು ಎಚ್ ಎಸ್ ಎನ್ ಕೋಡ್ 1 2 3 4 ಕೊಡ್ತೀನಿ. ನೋಡಿರಿ, ಇಲ್ಲಿ 0% ತೊಗೊಂಡಿರುತ್ತೆ, ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಗ್ರೌಂಡ್ ನಟ್ಸ್ ಅಂತ ಮಾಡೀನಿ, ಇದು 5% ನಂಬರ್ಸು. ರೈಸು ಮತ್ತು ಇದನ್ನೆಲ್ಲ ನಂಬರ್ಸಲ್ಲಿ ಮಾರಲ್ಲ, ಸುಮ್ಮನೆ ನಾನು ಹಂಗೆ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ. 5% ಟ್ಯಾಕ್ಸು, ಹೌದಾ. ನೀವು ಇಷ್ಟು ಈಸಿಯಾಗಿ ಏನು ಮಾಡ್ಬೋದು, ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಬಿಡ್ಬೋದು ಆಟೋಮೆಟಿಕ್ಕಾಗಿ. ಮತ್ತು ಸ್ಟಾಕ್ ಐಟಮ್ಸ್ನು ಕ್ರಿಯೇಟ್ ಮಾಡ್ಬೋದು. ನೋಡಿರಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಮುಂಚೆ ಎಲ್ಲ ಏನು ಮಾಡಿದ್ವಿ, ಇಲ್ಲಿ ಒಳಗಡೆ ಹೋಗಿ ಎಸ್ ಅಂತ ಕೊಟ್ಟು, ಅಲ್ಲಿ ಹೋಗಿ ಎಚ್ ಎಸ್ ಎನ್ ಕೋಡ್ ಕೊಟ್ಟು, ಆಮೇಲೆ ಅಲ್ಲಿ ನಾವು ಜಿ ಎಸ್ ಟಿ ರೇಟ್ ಸೆಟ್ ಮಾಡ್ತಿದ್ವಿ. ಇವಾಗ ಆ ಥರ ಇಲ್ಲ, ವೆರಿ ಸಿಂಪಲ್.
ನೀವು ಇಲ್ಲಿ ಅಂಡರ್ ಫೀಲ್ಡಲ್ಲೇ GST ಎಷ್ಟು ಪರ್ಸೆಂಟಿಂದ ಅಂತ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ಅದನ್ನು ಕೊಟ್ಕೊಂಡ್ರೆ ಆಟೋಮೆಟಿಕ್ GST ಬರುತ್ತೆ. ಯೂನಿಟ್ಸ್ ಹಾಕೋಬೇಕು, HSN ಕೋಡ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಸೆಟ್ ಆಗಿಬಿಡುತ್ತೆ. ಇಷ್ಟು ಈಸಿಯಾಗಿ ನೀವೇನು ಮಾಡ್ಬೋದು, ಲೆಡ್ಜರ್ಸ್ನ, ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಈ ವಿಡಿಯೋನ ಪ್ಯೂರ್ಲಿ ನಾನು ಯಾವ್ದು ಮಾಡ್ತಿದ್ದೀನಿ ಅಂತಂದರೆ, ಹೊಸದಾಗಿ ಟ್ಯಾಲಿನ ಪರ್ಚೇಸ್ ಮಾಡಿಬಿಟ್ಟು ಬೇಸಿಕ್ ಲೆವೆಲಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಿರಲ್ಲ ಅವ್ರಿಗೆ ಮಾತ್ರ ಈ ವಿಡಿಯೋ. ಇಲ್ಲ ಸರ್ ನಂದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟತ್ತೆ, ನಂದು ಹಂಗಿದೆ ಬಿಸ್ನೆಸ್, ಹಿಂಗಿದೆ, ಹಂಗೆ ಸೆಟ್ಟಿಂಗ್ ಬೇಕು, ಹಿಂಗೆ ಸೆಟ್ಟಿಂಗ್ ಬೇಕಂದರೆ ಇದು ಅವ್ರಿಗಲ್ಲ. ಅವ್ರಿಗೆ ಮತ್ತು ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುತ್ತೆ. ಅವ್ರಿಗೆ ಕೆಟಗರಿ ಬೇಕು, ಯೂನಿಟ್ಸ್ ಬೇಕು, ಸ್ಟ್ಯಾಂಡರ್ಡ್ ರೇಟ್ ಆಫ್ ಬೈಯಿಂಗ್ ಪ್ರೈಸು, ಸೆಲ್ಲಿಂಗ್ ಪ್ರೈಸ್ ಬೇಕು, MRP ಬೇಕು, ಎಕ್ಸ್ಪೈರಿ ಬೇಕು, ಬ್ಯಾಚಸ್ ಬೇಕು, ಸಾಕಷ್ಟು ಆಪ್ಷನ್ಸ್ ಬೇಕು ಅವ್ರಿಗೆ. ಸೊ ಇದೇನಪ್ಪ ಅಂದರೆ ವೆರಿ ಸಿಂಪಲ್, ಹೊಸದಾಗಿ ಟ್ಯಾಲಿ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಮಾತ್ರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಏನಾರ ಎಡಿಷ್ನಲ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಕಮೆಂಟಲ್ಲಿ ಹಾಕ್ರಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ, ಈಗ ನಾನು ಏನು ಮಾಡಿದ್ದೀನಿ, GST ರೇಟ್ಸ್ನ ಸೆಟಪ್ ಮಾಡ್ಕೊಂಡಿದ್ದೀನಿ, GST ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಐಟಮ್ಸ್ನ ಕ್ರಿಯೇಟ್ ಮಾಡೀನಿ. ಸೇಲ್ಸಲ್ಲಿ ಆಟೋಮೆಟಿಕ್ಕಾಗಿ GST ಕ್ಯಾಲ್ಕುಲೇಟರ್ ಹೆಂಗೆ ಆಗಬೇಕು, ನೀವಾಗೆ ತಪ್ಪು ಮಾಡೋಕ್ಕೆ ಹೋದರೂ ತಪ್ಪು ಮಾಡಲ್ಲ ಟ್ಯಾಲಿ, ಆ ಥರ ಹೆಂಗೆ ಸೆಟ್ಟಿಂಗ್ ಮಾಡ್ಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.